ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರ ಮಕ್ಕಳಿಗೆ ಪ್ರೈಸ್ ದ ಲಾರ್ಡ್. ಕರ್ತನ ನಾಮ ಮಹಿಮೆ ಹೊಂದಲಿ. ಬನ್ನಿರಿ, ಈ ದಿನ ವಾಕ್ಯಕ್ಕಾಗಿ ಹೋಗುವುದಕ್ಕಿಂತ ಮುಂಚೆ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸಿಬಿಟ್ಟು ಹೊಸ ತಿಂಗಳು ಜೂನ್ ತಿಂಗಳು ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ, ಈ ದಿನ ಸಂದೇಶದಲ್ಲಿ ದೇವರ ನಾಮ ಮಹಿಮೆ ಪಡತಕ್ಕಾಗಿ ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡಿ ನಾವು ವಾಕ್ಯದ ಕಡೆಗೆ ಹೋಗೋಣ. ಬನ್ನಿರಿ, ಆತನನ್ನು ಆರಾಧಿಸಿ ಮಹಿಮೆ ಪಡಿಸೋಣ. ಹಾಲೆಲೂಯ. ಬನ್ನಿರಿ ದೇವರ ಮಕ್ಕಳೇ, ಸಿದ್ಧತೆಯಾಗಿ ವಚನದ ಮೂಲಕವಾಗಿ ನೀವು ಕುತ್ಕೊಳ್ಬೇಕು. ಸತ್ಯವೇದ ಪುಸ್ತಕವನ್ನು ತೆಗೆದು, ಜೀವವುಳ್ಳ ಪುಸ್ತಕವನ್ನು ತೆಗೆದು ಭಯಭಕ್ತಿಯಿಂದ ಕರ್ತನ ನಾಮವನ್ನು ಮಹಿಮೆ ಪಡಿಸಿ ಈ ವಾಕ್ಯವನ್ನು ಕೇಳುವುದಕ್ಕೆ ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಕರ್ತನಿಗೆ ಒಪ್ಪಿಸಬೇಕೆನ್ನುವುದೇ ನನ್ನ ಆಸೆಯೂ ಪರಲೋಕ ತಂದೆಯ ಆಸೆಯು, ಪರಿಶುದ್ಧಾತ್ಮನ ಆಸೆಯು. ಬನ್ನಿರಿ, ಆರಾಧಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನನ್ನನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನನ್ನನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಹೌದು ಪರಿಶುದ್ಧಾತ್ಮನೇ, ನೀನು ಆಳ್ವಿಕೆ ಮಾಡಬೇಕಪ್ಪ, ನೀನು ನಡೆಸಬೇಕು. ಕರ್ತನ ನಾಮ ಮಹಿಮೆ ಪಡತಕ್ಕಾಗಿ ನಮಗಾಗಿ ಕೊಟ್ಟಿರುವ ಸಹಾಯಕನ ಮೂಲಕವಾಗಿ ಸೇವೆ ಮಾಡಲು ಕರ್ತನ ನಾಮ ಮಹಿಮೆ ಹೊಂದಲಿ ಎಂದು ಸಂಪೂರ್ಣವಾಗಿ ನನ್ನನ್ನು ತಗ್ಗಿಸಿ ಒಪ್ಪಿಸಿಕೊಡ್ತಾ ಇದ್ದೀನಪ್ಪ. ನೋಡುವವರನ್ನು ಆಶೀರ್ವದಿಸು ಕರ್ತಾವೆ. ಯೇಸುವೇ, ಕೇಳಿಸಿಕೊಳ್ಳುವಾಗ ದೇವನೇ ಅವರ ಆತ್ಮಕ್ಕೆ ಬೇಕಾದವನ್ನು ವಚನವನ್ನು ಸೇಕರಿಸಿಕೊಳ್ಳಲಿ. ಈ ತಿಂಗಳೆಲ್ಲ ಇವರನ್ನು ಆಶೀರ್ವದಿಸು ಕರ್ತಾವೆ. ಪರಿಶುದ್ಧಾತ್ಮನ ಕೈ ಹಿಡಿದು ನಡೆಸಲಿ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಈ ದಿನ ನೋಡಿ, ಜೂನ್ 1. ಈ ತಿಂಗಳು ದೇವರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂತ ನಾವು ಕೇಳುವುದಕ್ಕಿಂತ ಮುಂಚೆ ಕಳೆದ ತಿಂಗಳು, ಕಳೆದ ವಾರಗಳು, ಕಳೆದ ದಿನಗಳು ನಮ್ಮನ್ನು ಯಾವ ರೀತಿ ನಡೆಸಿದ್ದಾರೆ ಅಲ್ವಾ? ಆತನಿಗೆ ಕೃತಜ್ಞತೆ ಸಲ್ಲಿಸಿದ್ರ ಬೆಳಗ್ಗೆ ಎದ್ದು ಆ ಕೃತಜ್ಞತೆಯೊಂದಿಗೆ ನಾವು ಈ ತಿಂಗಳಿಗೆ ಬೇಕಾದ ವಾಕ್ಯವನ್ನು ಕರ್ತನ ಹತ್ರ ನಾವು ಕೇಳಬೇಕು ಅಲ್ವಾ? ಬನ್ನಿರಿ, ಪರಿಶುದ್ಧಾತ್ಮನ ಈ ಸಮಯದಲ್ಲಿ ಯಾವ ರೀತಿ ವಾಕ್ಯದ ಪ್ರಕಾರವಾಗಿ ನಡೆಸ್ತಾರೆ ಎಂದು ನೋಡಿಕೊಳ್ಳೋಣ. ಬನ್ನಿ. ಐಶಾಯ 62, 2-12 ಬರೆದಿಟ್ಕೊಳ್ಳಿ, ಓದಬೇಕು. ಅರ್ಥ ಆಯ್ತಾ? ಐಶಾಯ 62, 2-12 ಧ್ಯಾನ ಮಾಡೋಣ. ಇವಾಗ ಇಲ್ಲಿ ಹೇಳಿರುವುದು ಏನೆಂದರೆ, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ನೋಡಿ, ಜನಾಂಗಗಳು ಯಾವ ರೀತಿಯಲ್ಲಿ ದೇವರನ್ನು ಕೊಂಡಾಡ್ತಾರೆ, ಯಾವ ರೀತಿ ಸ್ತುತಿಸ್ತಾರೆ ಅನ್ನುವುದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಿಮಗೆ ಹೊಸ ಹೆಸರು ಸಹ ದೇವರು ಕೊಡ್ತಾರಂತೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆದರೆ ಈ ತಿಂಗಳಿನ ಪ್ರಾಮಿಸ್ ಇದರಲ್ಲಿ ಇದೆ. ನೀವು ಪಟ್ಟಾಗಿ ಹಿಡ್ಕೊಳ್ಬೇಕು. ಈ ತಿಂಗಳು ಇದನ್ನಿಟ್ಟು ನೀವು ಪ್ರಾರ್ಥನೆ ಮಾಡಬೇಕು. ಈ ತಿಂಗಳು ಈ ವಾಕ್ಯನ ಕೇಳಿ ಸಭೆಗಳಿಗೆ ಓಡೋಗ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿಕೊಳ್ಳೋಣ, ಓದಿಕೊಳ್ಳೋಣ. 3:12 62:3 ನೋಡಿ, ಪ್ರಾಮಿಸ್ ವರ್ಡು. ಇನ್ಮೇಲೆ ಪ್ರಾಮಿಸ್ ವರ್ಡ್ಗಳು ನಿಮಗೆ ಕೊಡ್ತಾ ಇದ್ದಾರೆ ದೇವರು, ಪರಿಶುದ್ಧಾತ್ಮನು. ಅರ್ಥ ಆಯ್ತಾ? ಓದಿಕೊಳ್ಳೋಣ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ಶಿರೋವೇಶನವಾಗಿಯೂ ಇರುವಿ. ನೋಡಿ, ದೇವರ ಮಕ್ಕಳು ದೇವರನ್ನೇ ಒರಗಿಕೊಂಡಿದ್ರೆ ಏನು ಮಾಡ್ತಾರಂತೆ ದೇವರು? ಆತನ ಕೈಯಲ್ಲಿ ಸುಂದರ ಕಿರೀಟವಾಗಿ ನಿಮ್ಮನ್ನು ಇಟ್ಕೊಳ್ತಾರೆ ಅಂತ. ಹಾಗಾದರೆ ಈ ತಿಂಗಳೆಲ್ಲ ಸುಂದರ ಕಿರೀಟವಾಗಿ ನೀವು ಇರ್ತೀರ. ಅರ್ಥ ಆಯ್ತಾ? ಅದನ್ನು ಸಂತೋಷವಾಗಿ ನೀವು ರಿಸೀವ್ ಮಾಡ್ಕೊಳ್ಬೇಕು. ಆಮೇನ್ ಅಂತ ಹೇಳಿ. ಆಮೇನ್. ಹಾಗಾದರೆ ನಿನ್ನ ಹಸ್ತದಲ್ಲಿ ರಾಜ ಶಿರೋವೇಶನಾಗಿಯೂ ಇರುವಿ. ಆತನ ಹಸ್ತದಲ್ಲಿ ನಾವು ರಾಜ ಶಿರೋವೇಶನಾಗಿಯೂ ಇರ್ತೀವಿ ಅಂತ ಇಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಐಶಾಯ ಹತ್ರ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆಮೇಲೆ ನೋಡಿ 4 ಓದಿಕೊಳ್ಳೋಣ. ನೀನು ಇನ್ನು ಮೇಲೆ ಗಂಡ ಬಿಟ್ಟವಳು ಎನಿಸಿಕೊಳ್ಳೆ, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದು.
ನೀನು ಎಲ್ಲಾಸಿನಿ ಎನಿಸಿಕೊಳ್ಳುವಿ, ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ. ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು. ನೀನಿರುವ ಪಟ್ಟಣ, ನಿನ್ನ ಕುಟುಂಬದಲ್ಲಿ ದೇವರು ನಿನ್ನನ್ನು ಯಾವ ರೀತಿ, ನೀನು ಗಂಡ ಬಿಟ್ಟವಳಲ್ಲ. ಒಂದು ವೇಳೆ ಗಂಡ ಇದ್ದರೂ ಗಂಡನಿಂದ ಯಾವುದು ಸಿಗಲಿಲ್ಲ ಅಂತ ನೀನು ನೆನೆಸ್ಕೊಳ್ಳೇಬೇಡ. ನಾನೇ ನಿನಗೆ ಗಂಡನಾಗಿರುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ. ನೀನು ಆ ಥರ ಅನಿಸ್ಕೊಳ್ಳೋದಿಲ್ಲ ಮಗಳೇ. ಇದು ಯಾರ ಹತ್ರ ದೇವರು ಮಾತಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಯಾರ ಹತ್ರ ಮಾತಾಡ್ತಾ ಇದ್ದಾರೋ ನೀವೇ ಅರ್ಥ ಮಾಡುವ ಈ ವಾಕ್ಯವನ್ನು ರಿಸೀವ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈ ವಾಕ್ಯನೇ ಈ ತಿಂಗಳಿನ ಪ್ರಾಮಿಸ್. ಗಂಡ ಬಿಟ್ಟವಳೆಂದು ನೀನು ವ್ಯಥೆ ಪಡಬೇಡ. ನಿನ್ನ ಸೀಮೆಗೆ ಬಂಜೆ ಬರೋದಿಲ್ಲ. ಅರ್ಥ ಆಯ್ತಾ? ಹಾಗಾದರೆ ನೀನು ಎನ್ನುಲ್ಲಾಸಿನಿ ಎನಿಸಿಕೊಳ್ಳುವಿ, ನನ್ನ ಉಲ್ಲಾಸಿನಿ ಎಂದು ಎನಿಸಿಕೊಳ್ಳುವಿ ಅಂತ ದೇವರು ಹೇಳ್ತಾ ಇರೋದು. ಯಾರ ಹತ್ರ? ಏಷಾಯ ಹತ್ರ. ಅರ್ಥ ಆಯ್ತಾ? ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು. ಲಗ್ನವಾಗಿರೋ, ಮದುವೆ ಆಗಿರೋ ಎನ್ನುವುದು ನಿನ್ನ ಸೀಮೆಗೆ ಬರುತ್ತೆ. ನಿನ್ನ ಸೀಮೆಗೆ ವಿವಾಹಿತ ಎಂಬ ಹೆಸರಾಗುವುದು. ಏಕೆಂದರೆ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ. ನಿನ್ನಲ್ಲಿ ದೇವರು ಸಂತೋಷ ಪಡ್ತಾರೆ. ನಿನ್ನ ಸೀಮೆಗೆ ವಿವಾಹವಾಗುವುದು. ಯುವಕನು ಯುವತಿಯನ್ನು ವರಿಸುವಂತೆ ನಿನ್ನ ಮಕ್ಕಳು ನಿನ್ನನ್ನು ವರಿಸುವರು. ವರನು ವಧುವಿನಲ್ಲಿ ಆನಂದಿಸುವ ಹಾಗೆ ನಿನ್ನ ದೇವರು ನಿನ್ನಲ್ಲಿ ಆನಂದಿಸುವರು. ಕೇಳಿಸ್ಕೊಡ್ರಿ, ಓದ್ಕೊಳ್ಳಿ ಅದನ್ನು. ದೇವರು ನೋಡಿ, ಮಕ್ಕಳೆಲ್ಲ ಯಾವ ರೀತಿ ಸಂತೋಷದಿಂದ ನಿಮ್ಮನ್ನು ಸ್ವೀಕರಿಸ್ತಾರೆ ಅಂತ ದೇವರಲ್ಲಿ ಮಾತಾಡ್ತಾ ಇರೋದು. ಈ ಪ್ರಾಮಿಸ್ ವರ್ಡು ಖಂಡಿತವಾಗ್ಲೂ ನಮಗೆ ನಡೆಯುತ್ತದೆ. ಯಾರ್ಯಾರು ನಂಬುತ್ತೀರ ಕರಗಳನ್ನು ಎತ್ತಿ ಜಯಘೋಷ ಮಾಡಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಬನ್ನಿರಿ ಓದಿಕೊಳ್ಳೋಣ. 6, 8, 9 ಓದಿಕೊಳ್ಳೋಣ. 62 ಏಷಾಯ 6, 8, 9. ಬನ್ನಿ. 6 ಏನು ಮಾತಾಡ್ತಾ ಇದ್ದಾರೆ, ದೇವರು ಏನು ವಾಕ್ಯ ಕೊಡ್ತಾ ಇದ್ದಾರೆ, ದೇವರು ಏನು ಮಾತಾಡ್ತಾ ಇದ್ದಾರೆ ಎಲ್ಲ ನಾವು ಶೇಖರಿಸಿಕೊಳ್ಳೋಣ. ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡಿಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ಹಗಲು ಇರುಳು ಮೌನವಾಗಿರರು. ನೋಡಿ, ನಮ್ಮ ಪೌಳಿ ಗೋಡೆಗಳಿಗೆ, ನಾವಿರುವ ಸ್ಥಳಗಳಿಗೆ, ನಮ್ಮ ಮನೆಗಳಿಗೆ ದೇವರು ಏನು ಮಾಡ್ತಾ ಇದ್ದಾರೆ? ಕಾವಲುಗಾರನನ್ನು ನಿಲ್ಲಿಸಿದ್ದಾರೆ. ಅವ್ರು ಏನು ಮಾಡ್ತಾರಂತೆ? ಅವರು ಮೌನವಾಗಿರೋದಿಲ್ಲ, ಯುದ್ಧವೀರರಾಗಿ ನಿಲ್ಲುತ್ತಾರೆ ಅಂತ. ರಿಸೀವ್ ಮಾಡ್ಕೊಳ್ಳಿ ಪ್ರಾಮಿಸ್ ವರ್ಡ್. 8ರಲ್ಲಿ ದೇವರು ಏನು ಮಾತಾಡ್ತಾ ಇದ್ದಾರೆ? 6 ಆಯಿತು, 8ರಲ್ಲಿ ಓದಿಕೊಳ್ಳೋಣ ಅದೇ ವಾಕ್ಯ. ಯೆಹೋವನು ತನ್ನ ಬಲಗೈ ಮೇಲೆ, ತನ್ನ ಭುಜಬಲದ ಮೇಲೆ ಆಣೆ ಇಟ್ಟು ನಿನ್ನ ದವಸವನ್ನು ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡಲೇ ಕೊಡೆನು. ನೋಡಿ, ನಿನ್ನ ಬಲಗೈ ಮೇಲೆ, ತನ್ನ ಭುಜಬಲದ ಮೇಲೆ ಆಣೆ ಇಟ್ಟು ನಿನ್ನ ದವಸವನ್ನು ನಿನ್ನ ಶತ್ರುಗಳು ತೆಗೆದುಕೊಂಡಿದ್ದರೆ ಇನ್ನು ಅವರಿಗೆ ನಾನು ಏನು ಕೊಡಲ್ಲ ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿಮ್ಮಿಂದ ಯಾರಾದರೂ ಕಿತ್ಕೊಂಡಿದ್ರೆ ಅವ್ರನ್ನ ಬ್ಲೆಸ್ ಮಾಡಿರಿ. ಅವರಲ್ಲಿ ಆಶೀರ್ವಾದ ಪಡ್ಕೊಳ್ಳೋ ಆಶೀರ್ವಾದ ಇದ್ದರೆ ನಿಮ್ಮ ಆಶೀರ್ವಾದ ಅವ್ರಿಗೆ ಹೋಗುತ್ತೆ, ಇಲ್ಲದೇ ಇದ್ದರೆ ವಾಪಸ್ ನಿಮಗೆ ಬರುತ್ತೆ. ಅದೇ ನಮಗೆ ದೇವರು ಮಾತಾಡಿರೋದು. ಅರ್ಥ ಆಯ್ತಾ? ಏನೇನು ಅವರು ಕದ್ದುಕೊಂಡ್ರೋ ಅದನ್ನೆಲ್ಲ ವಾಪಸ್ಸು ನಿಮಗೆ ಸೇರುತ್ತೆ. ನಿನ್ನ ದವಸವನ್ನು ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡಲೇ ಕೊಡೆನು. ಯಾರೇ ನಿನ್ನ ದವಸ ಧಾನ್ಯಗಳನ್ನು ತೆಗೆದುಕೊಳ್ಳುತ್ತಾರೋ ವಂಚನೆಯ ಮೂಲಕವಾಗಿ 20-30 ರೂಪಾಯಿ ಅಕ್ಕಿನ 50 ರೂಪಾಯಿ ಅಂತ ಮಾರೋದು, ಈ ರೀತಿ ತೆಗೆದುಕೊಳ್ಳುವವರನ್ನು ಇನ್ನು ನೋಡೋಕೆ ಹೋದರೆ ಎಷ್ಟೋ ಎಕ್ಸಾಂಪಲ್ಸ್ ಇದೆ, ಉದಾಹರಣೆ ಇದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ರೀತಿ ಮಾಡುವವರನ್ನು ಅವರಿಗೆ ಕೊಡಲೇ ಕೊಡೆನು. ಕೊಡೋದೇ ಇಲ್ಲ, ಏನು ಕೊಡಲ್ಲ ಅಂತ ದೇವರು ಮಾತಾಡ್ತಾ ಇದ್ದಾರೆ. ಆಮೇನಂತ ಹೇಳಿ. ಹಲ್ಲೆಲೂಯ. ನೀನು ದುಡಿದ ದ್ರಾಕ್ಷಾ ರಸವನ್ನು ಅನ್ಯರು ಕುಡಿಯುವುದೇ ಇಲ್ಲ. ನೀನು ದುಡಿದು ಒಂದೊಂದು ಪೈಸೆಯನ್ನು ದೇವರು ನಿನಗೆ ಕೊಟ್ಟಿರುವಂಥ ನೀತಿ ನ್ಯಾಯದಿಂದ ನೀನು ದುಡಿದು ತೆಗೆದುಕೊಂಡಂಥ ಸಂಬಳವನ್ನು ಯಾರು ಅನ್ಯರು, ಅರ್ಥ ಆಯ್ತಾ, ದುಷ್ಟರು ಅದು ತೆಗೆದುಕೊಳ್ಳುವುದಕ್ಕೆ ಬಿಡೋದೇ ಇಲ್ಲ. ನಿನ್ನ ಬೆಳೆಯನ್ನು ಕೊಯ್ದು ಕುಪ್ಪೆ ಹಾಕಿದವರೇ ಅದನ್ನು ಉಂಡು ಯೆಹೋವನನ್ನು ಸ್ತುತಿಸುವರು. ನಿನ್ನನ್ನು ದ್ರೋಹಪಡಿಸಿದವರೇ ಅದನ್ನು ತಿಂದು ಕರ್ತನನ್ನು ಸ್ತುತಿಸುವರು ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ನಿನ್ನನ್ನು ದ್ರೋಹ ಮಾಡಿದವರು, ನಿನ್ನನ್ನು ವಂಚನೆ ಮಾಡಿದವರು, ನಿನ್ನ ಹೃದಯವನ್ನು ದುಃಖಪಡಿಸಿದವರು ಅವರೇ ಬಂದು ಅಯ್ಯೋ ಇದು ಒಳ್ಳೆ ದೇವರು, ಇವರು ಸ್ತುತಿಸ್ತಾ ಇರೋದು, ಅವರು ಅದನ್ನು ಉಂಡು ಕರ್ತನನ್ನು ಸ್ತುತಿಸ್ತಾರೆ. ನೀನೇನು ಮಾಡಬೇಕು? ಮೌನವಾಗಿರಬೇಕು. ಕರ್ತನ ನಾಮವನ್ನು ಸ್ತುತಿಸ್ತಾ ಇರಬೇಕು.
ಕರ್ತನ ವಾಕ್ಯದ ನಂಬಿಕೆಯಲ್ಲಿ ನೀನು ಬೇರೂರಿ ಇರಬೇಕು. ಆಗ ಇದೆಲ್ಲ ನಡೀತದೆ. ಅರ್ಥ ಆಯ್ತದೆ ದೇವರ ಮಕ್ಕಳೇ? ಇದನ್ನು ಪಟ್ಟಾಗಿ ಹಿಡ್ಕೊಳ್ಬೇಕು. ಸುಮ್ಮನೆ ಅಲ್ಲ. ಈಗ ಮಾತನಾಡುವಾಗಲೇ ಅದಕ್ಕೆ ಜೀವ ಬಂದಿದೆ. ನಡೆಸ್ಕೊಡುವ ದೇವರಾಗಿದ್ದಾರೆ. ನಮ್ಮ ಪರಿಶುದ್ಧಾತ್ಮ ನಮ್ಮ ಜೊತೆಯಲ್ಲೇ ಇದ್ದಾರೆ. ನಿಮ್ಮನ್ನು ಕೈ ಹಿಡಿದುಕೊಳ್ಳಲು ಶಕ್ತನಾಗಿದ್ದಾನೆ. ಹಾಗಾದರೆ ಅದೇ ಅಧ್ಯಾಯದಲ್ಲಿ ಕೆಳಗಡೆ ಓದಿಕೊಳ್ಳೋಣವೇ? 11 ಓದಿಕೊಳ್ಳೋಣ. ಕೊನೆಯದಾಗಿ, ಈಗೋ ನಿನ್ನ ರಕ್ಷಣೆಯು ಸಮೀಪವಾಯಿತು. ಇದೆಲ್ಲ ಕಾರ್ಯಗಳ ಮೂಲಕವಾಗಿ ನೀನು ನಡೆಯುವಾಗ ಈ ತಿಂಗಳೆಲ್ಲ ನಿನಗೆ ರಕ್ಷಣೆ ಏನಾಗುತ್ತದಂತೆ? ಸಮೀಪವಾಯಿತು. ರಕ್ಷಣೆ ಒಂದೊಂದು ಸರಿ ಮರೆಯಾಗಿರುತ್ತೆ. ನಾವು ರಕ್ಷಣೆ ಹೊಂದಿರೋದು ಅದು ನಿನ್ನ ಸಮೀಪಕ್ಕೆ ಬಂದುಬಿಡ್ತು, ಭಯಪಡಬೇಡ ಮಗಳೇ ಅಂತ ದೇವರಿಗೆ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ಯೆಹೋವನು ದಯಪಾಲಿಸುವ ಬಹುಮಾನವು ಆತನೊಂದಿಗಿದೆ, ಆತನ ಅನುಗ್ರಹಿಸುವ ಪ್ರತಿಫಲವು ಆತನ ಮುಂದಿದೆ ಎಂದು ಚಿಯೋನೆಂಬಾಕೆಗೆ ಹೇಳಿರಿ. ದೇವರಲ್ಲಿ ಮಾತಾಡ್ತಾ ಇರೋದು, ದಯಪಾಲಿಸುವ ದೇವರು ನಿನ್ನ ಮೇಲೆ ದಯೆ ಇದೆ, ನಿನ್ನ ಮೇಲೆ ಅನುಗ್ರಹ ಇದೆ, ಆತನ ಪ್ರತಿಫಲ ನಿನ್ನ ಮುಂದೆನೇ ಇದೆ. ಅದನ್ನು ರಿಸೀವ್ ಮಾಡಿಕೊ ಮಗಳೇ. ನನ್ನನ್ನೇ ಒರಗಿಕೊಂಡಿರು, ಎಲ್ಲವೂ ನಿನಗೆ ಕೊಡಲು ಶಕ್ತನಾಗಿದ್ದಾನೆ ದೇವರು ಅಂತ ಇಲ್ಲಿ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ಈ ವಾಕ್ಯಗಳನ್ನು ಗಟ್ಟಿಯಾಗಿ ನೀವು ಹಿಡ್ಕೊಳ್ಬೇಕು. ಕೊನೆಯದಾಗಿ, ಯೆಹೋವನು ಭೂಮಿಯ ಕಟ್ಟಕಡೆಯವರೆಗೂ ಅಪ್ಪಣೆ ಮಾಡಿದ್ದಾನೆ. ಎಲ್ಲ ಬ್ಲೆಸ್ಸಿಂಗನ್ನು ದೇವರು ನಮಗೆ ಮಾತ್ರ ಅಲ್ಲ, ಭೂಮಿಯ ಕಟ್ಟ ಕಡೆಗಳಲ್ಲಿರುವ ಪ್ರತಿಯೊಂದು ಜನರಿಗೆ ಇದನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾರೆ. ಬುದ್ಧಿ ಇಲ್ಲದೆ, ಇದನ್ನು ಅರಿವಿಲ್ಲದೆ ಯಾರು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ ನೀವು ಕೇಳ್ತಾ ಇರುವರು ಖಂಡಿತವಾಗಲೂ ನೀವು ಇದನ್ನು ಭಯಭಕ್ತಿಯಿಂದ ಬರೆದಿಟ್ಕೊಂಡು, ದೇವರೇ ನೀನು ಮಾತನಾಡಿದೆಯಲ್ಲ, ಈ ತಿಂಗಳೆಲ್ಲ ನಮ್ಮನ್ನು ಕೈ ಹಿಡಿದು ನಡೆಸು ಪರಿಶುದ್ಧಾತ್ಮನೇ, ನಿನ್ನ ಹತ್ರ ನಾವು ಕುಟುಂಬವಾಗಿ ಒಪ್ಪಿಸ್ಕೊಡ್ತಾ ಇದ್ದೀನಿ, ನೀನು ನಡೆಸು ಅಂತ ಹೇಳಿ ನೀನು ಬರೆದಿಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆ ಸಂತೋಷದಿಂದ ನಮ್ಮ ಬೋಧಕರು, ನಮಗೆ ಕೊಟ್ಟಿರುವ ಬೋಧಕರುಗಳು ಈ ದಿನ ಜೂನ್ ತಿಂಗಳ 1ನೇ ತಾರೀಕೆ ಏನು ಕೊಡ್ತಾ ಇದ್ದಾರೆ ಅನ್ನೋದು ನೋಡಿಕೊಳ್ಳೋಣವೇ. ಹೋಗಿ ಆಲಯಕ್ಕೆ ಹೋಗಿ ಸಂತೋಷದಿಂದ ಕುಣಿಯುತ್ತಾ ನಾವು ಆಲಯಕ್ಕೆ ಓಡೋಡಿ ಹೋಗಬೇಕು. ಈ ವಾಕ್ಯಗಳು ನಿಮ್ಮನ್ನು ಆಶೀರ್ವದಿಸಲಿ. ಅರ್ಥ ಆಯ್ತಾ? ದೇವರ ನಾಮ ಮಹಿಮೆ ಹೊಂದಲಿ. ಈ ವಾಕ್ಯಗಳನ್ನು ಪಟ್ಟಾಗಿಡ್ಕೊಡ್ರಿ ದೇವರ ಮಕ್ಕಳೇ. ವಾಕ್ಯದಲ್ಲಿ ಜೀವ ಇದೆ. ಖಂಡಿತವಾಗಲೂ ನೀವು ಕರಗಳನ್ನಿಟ್ಟು, ಅಪ್ಪ ನೀವು ಯಾರ್ಯಾರಿಗೆ ಓದಕ್ಕೆ ಬರೋದಿಲ್ವೋ ಅಂಥವ್ರು ಕೈ ಇಟ್ಟು, ಅಪ್ಪ ನನ್ನ ನೀನು ಅನುಗ್ರಹಿಸಿದೀಯಪ್ಪ, ನನ್ನದು ಯಾವುದು ದುಷ್ಟನ್ನು ತೆಗೆದುಕೊಂಡು ಹೋಗೋಕ್ಕಾಗಲ್ಲ ದೇವನೇ ಅಂಥೇಳಿ ನೀವು ಕಣ್ಣೀರಿಡುತ್ತಾ ದಿನ ಸಂತೋಷದ ಕಣ್ಣೀರು. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ತಿಂಗಳೆಲ್ಲ ಇರಬೇಕು ಅನ್ನುವುದೇ ದೇವರಿಗೆ ಇಷ್ಟ, ನನಗೂ ಇಷ್ಟ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀವು ಮಾತ್ರ ಅಲ್ಲ, ನಾನು ಅಷ್ಟೇ. ಕುಟುಂಬವಾಗಿ ಈ ರೀತಿಯಾಗಿ ನಡೆಯಬೇಕು. ನಮ್ಮ ಬೋಧಕರ ಮೂಲಕವಾಗಿ ನಮ್ಮ ಪರಿಶುದ್ಧಾತ್ಮನು ಇನ್ನು ನಮಗೆ ಏನು ಕೊಡ್ತಾರೆ ಎಲ್ಲ ನಾವು ಬರೆದಿಟ್ಕೊಂಡು, ಪ್ರಾಮಿಸ್ ವರ್ಡ್ಗಳನ್ನು ಬರೆದಿಟ್ಕೊಂಡು, ವಾಗ್ದಾನಗಳನ್ನು ರಿಸೀವ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಅದನ್ನು ಬಿಟ್ಟು ಬಿಡಬಾರ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಎಲ್ಲರೂ ಇದನ್ನು ಕೇಳಿದ್ದೀರಾ? ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಆಲಯಕ್ಕೆ ಹೋಗೋರು ಹೋಗ್ರಿ. ಯಾರಾದರೂ ಅನ್ಯ ಜನಗಳು, ಹಿಂದೂ ಮುಸ್ಲಿಂ ಸಿಖ್ ಯಾರಾದರೂ ನೋಡುವವರಾಗಿದ್ದರೆ ದೇವರಿ ವಾಕ್ಯದ ಮೂಲಕವಾಗಿ ಅವರನ್ನು ಆಶೀರ್ವದಿಸಲಿ, ರಕ್ಷಣೆ ಉಂಟಾಗಲಿ. ಅರ್ಥ ಆಯ್ತಾ? ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗ ಆತನ ನಾಮ ಮಹಿಮೆ ಪಡಿಸಿಬಿಟ್ಟು ಇಲ್ಲಿಗೆ ನಾವು ನಿಲ್ಲಿಸೋಣ. ಬನ್ನಿರಿ ದೇವರ ಮಕ್ಕಳೇ. ಹಾಲೆಲೂಯ. ಕಣ್ಗಳನ್ನು ಮುಚ್ಚೋಣವೇ? ಹಾಲೆಲೂಯ. அன்பு கூறுவேன் இன்னும் அதிகமாய் ஆராதிப்பேன் இன்னும் ஆர்வமாயோ. அன்பு கூறுவேன் இன்னும் அதிகமாய் ஆராதிப்பேன் இன்னும் ஆர்வமாம் முழு மனத்தோடு ஆராதிப்பேன் முழு பலத்தோடு அன்பு கூறுவேன். ஆராதனை 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 ஆராதனை. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಈ ಸೇವೆ, ಈ ವಾಕ್ಯ ನೋಡುವವರ ಮೂಲಕವಾಗಿ, ನನ್ನ ಕುಟುಂಬದ ಮೂಲಕವಾಗಿ ಕರ್ತನ ನಾಮ ಮಹಿಮೆ ಪಡಲಿ ಎಂದು ತಗ್ಗಿಸಿ ನನ್ನನ್ನು ಒಪ್ಪಿಸಿಕೊಡುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ.
ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ.